ಈಗ ಮೊನ್ನೆ ಜಾನುವಾರು ತೆಗೆದಾಗ ನೀವು ಗಲಾಟೆ ಮಾಡಿದ್ರಿ ಏನ್ರಿ? ಜಾನುವಾರು ತೆಗೆದಾಗ ಗಲಾಟೆ ಮಾಡಿದ್ರಲ್ಲ, ಹಿಜಾಬ್ ತೆಗೆದಾಗ ಯಾಕಪ್ಪ? ಹಿಜಾಬ್ ನಾವು ಅದಕ್ಕೆ ನಾವೇನು ಹೇಳಿದೀವಿ, ಹಿಜಾಬು ಜಾನುವಾರ ಅಥವಾ ನಾವು ಲಿಂಗ ಕಟ್ಕೋತೀವಪ್ಪ, ಅದಕ್ಕೂ ಅನ್ವಯ ಆಗ್ತದ. ಸಿಕ್ಕರು ಸೇತುಂಡ್ರು ಸಹ ಪೇಟ ಹಾಕೋತಾರ, ಇದೆಲ್ಲವನ್ನೂ ಅಲೋ ಮಾಡಿದೀವಿ ನಾವು ಸಿಲೆಕ್ಟಿವ್ ಅಲ್ಲ, ಸಮಗ್ರ ಎಲ್ಲ ಧರ್ಮ ಜಾತಿದವ್ರನ್ನ ಅವ್ರವ್ರ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ. ಬರೇ ಬಿಜಾಬಕ್ಕಷ್ಟೇ ಕೇಸರಿ ಇತ್ತ ಅದೆಲ್ಲಾದ್ರು ಸುಮ್ಮನೆ ಬೇಡ. ಪೂಜೆಗಳಿಗೆ ಗುಡಿ ಮೇಲೆ ಗುಂಡಾರ ಮೇಲೆ ಕೇಸರಿ ಇತ್ತು, ಮಠದ ಮೇಲೆ ಕೇಸರಿ ಇತ್ತು, ಕೇಸರಿ ಧರಿಸ್ತಿದ್ರು. ಆದ್ರೆ ಶಾಲಾ ಮಕ್ಕಳು ಯಾರು ಕೇಸರಿ ಧರಿಸ್ತಿದ್ರ? ಸುಮ್ಮನೆ ಯಾವ್ದಕ್ಕೂ ಒಂದು ತಗೊಂಡು ಮಂಡ್ ನಯ ಅಂತಾರಲ್ಲ, ಅದಕ್ಕೆ ಹಚ್ಕೋಬೋದು. ಯಾಕೆ ತಪ್ಪೇನಿದೆ? ಉಬ್ಬತ್ತಿ ಹಚ್ಕೊಂಡು ಹೋಗ್ತಾರ, ಕುಂಕುಮ ಹಚ್ಕೋತಾರ, ನಮ್ಮ ಹಚ್ಕೊಂಡು ಹೋಗ್ತಿದ್ರು, ಅದಕ್ಕೆ ಬೇಡ ಅಂತಾರಮ್ಮ. ಜಾನುವಾರು ಹಾಕೋತಾರೆ, ಶಿವ ನಮ್ಮ ಇಷ್ಟಲಿಂಗ ಹಾಕೊಂಡಿರ್ತೀವಿ, ಶಿವಲಿಂಗ ಹಾಕೊಂಡಿರ್ತೀವಿ, ಏನಾಗುತ್ತೆ ಅದಕ್ಕೆ? ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗಲ್ಲ ಏನ್ರಿ, ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗೋದಿಲ್ಲ. ಯತ್ನಾಳ್ ಅವರು ಕೂಡ ಟೋಪಿ, ನಮಾಜ, ಟಿಪ್ಪು ಸುಲ್ತಾನ್ ಜಯಂತಿ ಎಲ್ಲ ಮಾಡೇ ಬಿಟ್ಟಿದ್ದಾರೆ ಎಲ್ಲರೂ. ಇವರೆಲ್ಲ ಈಗ ನಮ್ಮೆ ಅವರು ಮಾಡ್ಲಿ, ಒಳ್ಳೇದಾಗ್ಲಿ. ನಾವು ಫುಲ್ ಸಪೋರ್ಟ್ ಮಾಡ್ತೇನೆ, ಹೊಸ ಪಕ್ಷ ಮಾಡ್ಲಿ, ಅವ್ರು ನಮ್ ಫುಲ್ ವಿಜಯ್ ತರ ಅವರು ಮುಖ್ಯಮಂತ್ರಿ ಆಗ್ತಾರೆ, ಬೇಗ ಮಾಡ್ಬಿಡ್ಲಿ. ಅಲ್ಲಲ್ಲ ಮಾಡ್ಬಿಡ್ಲಿ ಅವ್ರು ಬೇಗ, ಅವರು ವಿಜಯ್ ತರ ಏನು ಆಗಿದಲ್ಲ, ಯಾವ್ದು ನಮ್ಮ ತಮಿಳ್ನಾಡು ತರ ಇವರು ಸಕ್ಸಸ್ಫುಲ್ ಆಗ್ತಾರೆ, ಗ್ಯಾರಂಟಿ. ಬೇಗ ಯತ್ನಾಳ್ ಅವರು ಇದನ್ನ ಪಾರ ಮಾಡ್ಲಿ. ಯಾರು ಮಾಡಂಗಿಲ್ಲ, ಸುಮ್ಮನೆ ಬ್ಲಾಕ್ ಮೇಲ್ ಮಾಡಕತ್ತಾರ. ಹೆಂಗಾರು ಮಾಡಿ ವಾಪಸ್ ತಗೋರಿ, ನನಗೊಂದು ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ಅಂತ ಅಷ್ಟೇ ಅವ್ರದ್ದು. ಪಕ್ಷ ಮಾಡ್ತಾರೆ, ಇನ್ನೊಂದ್ ಕಡೆ ಬಿಜೆಪಿ ಎಮ್ಎಲ್ಎ ಅವರು ಬೇಡ ಅಂತಿದ್ದಾರೆ. ಇವ್ರು ಉಚ್ಚಾಟಿತರ ಅದ ರೀ ಬಿಜೆಪಿಯಿಂದ. ಬಿಜೆಪಿ ವ್ಯಾಮೋಹ ಹೋಗಿಲ್ಲ ಇವ್ರಿಗೆ. ಇವ್ರು ತಾಕತ್ತಿದ್ರ ದಮ್ಮಿದ್ರ ಇವರು JCB ಪಾರ್ಟಿ ಮಾಡ್ಲಿ. ವಿಜಯನ್ ಗತ್ಲೆ ಇವತ್ತೊಂದು ದಿವಸ ಇವ್ರು ಬಂದು ಮುಖ್ಯಮಂತ್ರಿ ಆಗ್ಲಿ. ಬಿಜಾಪುರದವ್ರು ಮುಖ್ಯಮಂತ್ರಿ ಆಗ್ತಾ ಸಂತೋಷ ಅದ, ಆದ್ರೆ ಹಂಗೆ ಇವ್ರು ಮಾಡಂಗಿಲ್ಲ. ಇವ್ರು ಸುಮ್ಮನೆ JCB ತೋರಿಸುದು ಅದಕ್ಕೆ ಹೆದರ್ಸಿ ನನಗೊಂದು ಬಾಳೆನಿಲ್ಲೋ ಬೇಡಿಕೆ, ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ನನಗೊಂದು. ಚುನಾವಣಾ ಪ್ರಚಾರಕ್ಕೆ ವಾಹನ ತಗೊಂಡಿರ್ತಾರೆ, ಅದೆಲ್ಲ ನಾಟಕರಪ್ಪ, ಅಲ್ಲ ಪಾರ್ಟ್ ಆಫ್ ಸ್ಟ್ರಾಟಜಿ. ನರೇಂದ್ರ ಮೋದಿಯವರ ಅಚ್ಛೇದನದಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಮೋದಿಯ ಸದ್ಭಕ್ತರು ಇನ್ನೂ ಅರ್ಥ ಮಾಡ್ಕೊತಾ ಇಲ್ಲ. ಈಗ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದರು, ಏನೇನೆಲ್ಲ ಮಾಡ್ತಾರೆ. ಕೊರೋನಾ ಬಂದಾಗ ಟಮಟಿ ಹೊಡ್ಯಾಕ ಹಚ್ಚಿದ್ರು. ಈಗೇನು ಮಾಡ್ಬೇಕಂತ? ಸೈಕಲ್ ಮ್ಯಾಗ ಹೋಗಿ ಗಾಡಿ ಬಿಡಿ. ಅರ್ಥವ್ಯವಸ್ಥೆ ಮನಮೋಹನ್ ಸಿಂಗ್ ಇದ್ದೋದಾಗ ಹೆಂಗಿತ್ತು, UPA ಸರ್ಕಾರ ಇದ್ದಾಗ ಏನೆಲ್ಲ ಇವ್ರು ನಾವೇನ್ ಮಾಡಬೇಡಿ, ನೀವೇ ಮಾಧ್ಯಮದವರು ಹಿಂದೆ ಇವ್ರು ಏನು ಮಾತಾಡಿದಾರ, ಡಾಲರ್ ರೇಟ್, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಬಗ್ಗೆ ಇವರೇ ಮಾತಾಡಿದಾರೆ. ಅವ್ರದ್ದೇ ನೋಡ್ಬಿಡಿ, ನಮ್ದು ನೋಡಕ್ ಹೋಗ್ಬೇಡಿ. ನಮ್ ನೋಡಕ್ ಹೋಗಲ್ಲ ನೀವು. ಅವ್ರು ಏನ್ ಹಿಂದೆ ಮಾತಾಡಿದ್ರು, ಈಗೇನಾಗ್ತಾ ಇದೆ? ಅಚ್ಚೇ ದಿನ ರೈತರಿಗೆ ಬಂದಿದೆಯಾ, ಯಾರಿಗೆ ಬಂದಿದೆ? ಮಾಧ್ಯಮದವ್ರು ನಿಮಗರೇ ಅಚ್ಚೇ ದಿನ ಬಂದಿದ್ದಾವನು ಗೊತ್ತಿಲ್ಲ ನನಗೆ. ಯಾಕಂದ್ರೆ ನಿಮ್ಮವ್ರಂತೂ ಎಲ್ಲ ಮಾಲೀಕರನ್ನೆಲ್ಲ ಹೈಜಾಕ್ ಮಾಡಿಬಿಟ್ಟಿದ್ದಾರೆ. ಬಿಟ್ಟಿದ್ವಿ ಬಿಡಿ, ಅದು ಒಂದು ಬೆಂಗಾಲ್ ವಾಹನ ಬಿಟ್ಕೊಂಡು ಹೋಗಿದ್ವಿ, ಒಂದೇ ಪಾಲೆಟ್ ತೊಗೊಂಡು ಹೋಗಿದ್ದು. ಆ ಮಾತು ಬೇರೆ. ಎಲ್ಲ ಸುಮ್ಮನೆ ಇವೆಲ್ಲ ನಾಟಕೀಯ. ಕೊರೋನಾ ಬಂದಾಗ ಸೈಂಟಿಫಿಕ್ ಆಗಿ ಔಷಧಿ ಕೊಡಬೇಕು, ತಮಟೆ ಹೊಡೆದ್ರೆ ಕರೋನಾ ಹೋಗ್ತದ. ಸೈನ್ಸ್ ವಿಜ್ಞಾನ ಇದು. ಅಂಧ ಭಕ್ತರು ಭಾರತ ದೇಶ ಇವತ್ತು ಸಂಪೂರ್ಣವಾಗಿ ಇವರ ಧೋರಣೆಗಳಿಂದ, ವಿದೇಶಾಂಗ ನೀತಿಯಿಂದ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗನೂ ಕೂಡ ನಮ್ಮ ವಿದೇಶ ನೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿದ್ರು. ಅದು ಪ್ಯಾಲೆಸ್ತೈನ್ ವಿಷಯದಾಗಿರ್ಬೋದು, ಇರಾನ್ ವಿಚಾರದಲ್ಲಿರ್ಬೋದು, ಮತ್ತೊಂದೇ ಇರ್ಬೋದು. ಇವರು ಬಂದು ಇಸ್ರೇಲ್ ಮೈ ಗಾಡ್ ಕಂಟ್ರಿ, ಫಾದರ್ ನೇಷನ್, ಇಂಡಿಯಾ ಮದರ್ ನೇಷನ್, ಏನೇನೆಲ್ಲ ಇವರೆಲ್ಲ. ಆದ್ರೆ ಇಷ್ಟೇ ಅಲ್ಲ, ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿಲ್ಲ. ಈಗ ಇದು ಚಕ್ರ ವಾಪಸ್ ಆಗ್ತಾ ಇದೆ, ಫುಲ್ ಸೈಕಲ್. ಮೋದಿಯವರು ಇವತ್ತೊಂದು ದಿವಸ ಹಿಂದೆ ಏನು ಮಾತಾಡಿದ್ರು ಎಲ್ಲರನ್ನ ಇವತ್ತೊಂದು ದಿವಸ ಮರಳ ಮಾಡಿದ್ರು, ಇಡೀ ದೇಶದ ಜನತೆಯನ್ನ. ದುರ್ದೈವಶಾತ್ ಹಿಂದೂ ಮುಸ್ಲಿಂ ಇದರಲ್ಲಿ ಇವತ್ತೊಂದು ದಿವಸ ಅವರು ಯಾವೆಲ್ಲವೂ ಕೂಡ
ನಮ್ಮಲ್ಲಿ ಅಂತಾರಲ್ಲ ಬಾರಾಕೂನ್ ಮಾಫ್ ಅಂತ, ಹಂಗೆ ಬಾರಾಕೂನ್ ಇವ್ರದ್ದು ಮಾಫ್ ಹಾಕೋತೆ ಬಂದಿದೆ. ಆದರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಿಳಿದಿದೆ, ದೇಶವನ್ನು ಸಂಪೂರ್ಣವಾಗಿ ಇವರು ನಾಶ ಮಾಡಿದ್ದಾರೆ. ಏನು ಇದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ, ಮುಂದಿನ ಪೀಳಿಗೆ ಬೆಲೆ ತಟ್ಟಬೇಕಾಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರು, ಸುಳ್ಳು ಆಶ್ವಾಸನೆಗಳು ಬರೇ. ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಯಾರು ನಿಮ್ಮ ಆಸಾಂ ಮುಖ್ಯಮಂತ್ರಿ ಬಗ್ಗೆ ಏನು ಮಾತಾಡಿದ್ರು, ಇವರೇ ಅವ್ರು ಮಾತಾಡಿದ ತೆಗೆದು ಕ್ಲಿಪ್ಪಿಂಗ್ಸ್ ನನ್ನ ಕಡೆಲ್ಲ ಸೋಷಿಯಲ್ ಮೀಡಿಯಾದಾಗ ಇದಾವೆ. ಈಗ ಅವ್ರು ಒಮ್ಮೆ ಇದು ಆದರು. ಅಜಿತ್ ಪವಾರ್ ಬಗ್ಗೆ ಏನು ಮಾತಾಡಿದ್ರು, ಮುಂದೇನಾಯ್ತು. ಆಮೇಲೆ ಬಿಹಾರ್ ಮುಖ್ಯಮಂತ್ರಿಗಳು ಎಲ್ಲ ಇದ್ದವರು ಎಲ್ಲ ಕ್ರಿಮಿನಲ್ಸು, ಇವರೆಲ್ಲರೂ ಒಮ್ಮೆ ಬಿಜೆಪಿಗೆ ಹೋದ ಕೂಡಲೇ ಅವರು ಲಾಂಡ್ರಿ ಮಷಿನ್, ವಾಷಿಂಗ್ ಮಷಿನ್ನಲ್ಲಿ ಸ್ವಚ್ಛ ಆಗಿಬಿಡ್ತಾರೆ, ಅವರೆಲ್ಲ ಶುಭ್ರವಾಗಿ ಬಿಡ್ತಾರೆ. ಒಂದು ವರ್ಷ ಅಷ್ಟೇ ಖರೀದಿ ಮಾಡಿಬಿಟ್ರೆ ಸುಧಾರಣೆ ಆಗುತ್ತಾನ ಅಂತ ಹೇಳ್ತಾರೆ. ನೋಡಿಯಪ್ಪ, ನಿಮಗೂ ಗೊತ್ತಿದೆಯಪ್ಪ, ನೀವು ಎಲ್ಲ ಮಾಧ್ಯಮದವ್ರು ನಿಮಗೂ ಗೊತ್ತಿದೆ, ಎಲ್ಲ ಅನುಭವಿಸ್ತಾ ಇದ್ದೀರಿ. ನಿಮ್ಮ ಪರಿಸ್ಥಿತಿ ಏನದ ನಮ್ಗೆ ಅದನ್ನೂ ಗೊತ್ತದ. ಅಚ್ಚೇ ದಿನದಾಗ ನಿಮಗೂ ಎಲ್ಲ ತಟ್ಟಿದೆ ಅದೆಲ್ಲ. ಸುಮ್ಮನೆ ನೀವು ಮಾಧ್ಯಮದವರು ಕೂಡ ತಪ್ಪಟಿ ಹೊಡಿತೀರ ಹಂಗೆ. ನೋಡಿ ಇಥನಾಲದನ್ನು ಕೂಡ ನೀವು ತಿಳ್ಕೊಂಡಷ್ಟು ಸರಳಿಲ್ಲ. 1 ಲೀಟರ್ ಎಥನಾಲ್ ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ನೀರನ್ನು ಬಳಕೆ ಮಾಡಬೇಕಾಗ್ತದೆ, ಅದನ್ನು ಕೂಡ ನಡೆದಿದೆ. ಈಗ ಎಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಹೋಗ್ಬೇಕು ನೀವು. ಎಷ್ಟು ಪಟ್ಟಿಗೆ ಇಥನಾಲ್, ಈ ಕಡೆ ಒಂದು ಕಡೆ ಇಥನಾಲ್ ಇದು ಮಾಡುವಾಗ ಬಹಳಷ್ಟು ನೀರು, 1000 ಲೀಟರ್ ಒಂದು ಲೀಟರ್ ಇಥನಾಲ್ ಮಾಡಲಿಕ್ಕೆ ಬೇಕಾಗ್ತದೆ. ಏನು ನಿಮ್ಮ ಭತ್ತ, ಅದು ಕಬ್ಬು 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟು, ಅದನ್ನು ಸ್ವಲ್ಪ ನೋಡ್ರಲ್ಲ. ಒಂದು ಸ್ವಲ್ಪ ನೀವು ಅಂಧಭಕ್ತರಾಗಿಬಿಟ್ಟಿದ್ದೀರಲ್ಲ, ಮಾಧ್ಯಮದವರು ಅಂಧಭಕ್ತರಾಗಿದ್ದಾರೆ. ಬೈಕ್ ಅಂತ ಖರೀದಿ ಮಾಡ್ತಾರೆ ಸರ್, ಚಾರ್ಜಿಂಗ್ ವಾಹನ ಇವಿದು, ಅದಕ್ಕೆ ನೀವು ಟ್ಯಾಕ್ಸ್ ಭಾಳ ಹಾಕಿರೋ ಸ್ಟೇಟ್ಗಳು, ಅದು ಕಮ್ಮಿ ಆದ್ರೆ ಇವಿ ವಾಹನ ಖರೀದಿ ಮಾಡ್ಬೋದು. ನಮ್ಮಲ್ಲಿ ಮೊದಲು ಒಂದು ಕೂಲಿಂಗ್ ಪೀರಿಯಡ್ ಇತ್ತು, ಅದು ನೋಡೋಣ. ಆದ್ರೆ ಎಷ್ಟರೇ ನೀವು ಸಮರ್ಥನೆ ಮಾಡ್ಕೋತಾ ಇದ್ದೀರಿ ಅವ್ರನ್ನ. ಸಾಕಪ್ಪ. ಈಗ ಮೊನ್ನೆ ಜಾನುವಾರು ತೆಗೆದಾಗ ನೀವು ಗಲಾಟೆ ಮಾಡಿದ್ರಿ ಏನ್ರಿ? ಜಾನುವಾರು ತೆಗೆದಾಗ ಗಲಾಟೆ ಮಾಡಿದ್ರಲ್ಲ, ಹಿಜಾಬ್ ತೆಗೆದಾಗ ಯಾಕಪ್ಪ? ಹಿಜಾಬ್ ನಾವು ಅದಕ್ಕೆ ನಾವೇನು ಹೇಳಿದೀವಿ, ಹಿಜಾಬು ಜಾನುವಾರ ಅಥವಾ ನಾವು ಲಿಂಗ ಕಟ್ಕೋತೀವಪ್ಪ, ಅದಕ್ಕೂ ಅನ್ವಯ ಆಗ್ತದೆ. ಸಿಕ್ಕರು ಸೇತುಂಡು ಸಹ ಪೇಟ ಹಾಕೋತಾರ, ಇದೆಲ್ಲವನ್ನೂ ಅಲೋ ಮಾಡಿದೀವಿ ನಾವು ಸಿಲೆಕ್ಟಿವ್ ಅಲ್ಲ, ಸಮಗ್ರ ಎಲ್ಲ ಧರ್ಮ ಜಾತಿದವ್ರನ್ನ ಅವ್ರವ್ರ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ. ಬರೇ ಬಿಜಾಬಕ್ಕಷ್ಟೇ ಕೇಸರಿ ಇತ್ತು, ಅದೆಲ್ಲಾದ್ರು ಸುಮ್ಮನೆ ಬೇಡ. ಪೂಜೆಗಳಿಗೆ ಗುಡಿ ಮೇಲೆ ಗುಂಡಾರ ಮೇಲೆ ಕೇಸರಿ ಇತ್ತು, ಮಠದ ಮೇಲೆ ಕೇಸರಿ ಇತ್ತು, ಕೇಸರಿ ಧರಿಸ್ತಿದ್ರು. ಆದ್ರೆ ಶಾಲಾ ಮಕ್ಕಳು ಯಾರು ಕೇಸರಿ ಧರಿಸ್ತಿದ್ರ? ಸುಮ್ಮನೆ ಯಾವುದಕ್ಕೂ ಒಂದು ತಗೊಂಡು ಮಂಡ ನಯ ಅಂತಾರಲ್ಲ, ಅದಕ್ಕೆ ಹಚ್ಕೋಬೋದು. ಯಾವ ತಪ್ಪೇನಿದೆ? ಉಬ್ಬತ್ತಿ ಹಚ್ಕೊಂಡು ಹೋಗ್ತಾರ, ಕುಂಕುಮ ಹಚ್ಕೋತಾರ, ನಮ್ಮ ಹಚ್ಕೊಂಡು ಹೋಗ್ತಿದ್ರು, ಅದಕ್ಕೆ ಬೇಡ ಅಂತಾರಮ್ಮ. ಜಾನುವಾರು ಹಾಕೋತಾರೆ, ಶಿವ ನಮ್ಮ ಇಷ್ಟಲಿಂಗ ಹಾಕೊಂಡಿರ್ತೀವಿ, ಶಿವಲಿಂಗ ಹಾಕೊಂಡಿರ್ತೀವಿ, ಏನಾಗುದು ಅದಕ್ಕೆ? ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗಲ್ಲ ಏನ್ರಿ, ಅವ್ರ ಬಗ್ಗೆ ನಾ ಮಾತಾಡಕ್ ಹೋಗೋದಿಲ್ಲ. ಯತ್ನಾಳ್ ಅವರು ಕೂಡ ಟೋಪಿ, ನಮಾಜ, ಟಿಪ್ಪು ಸುಲ್ತಾನ್ ಜಯಂತಿ ಎಲ್ಲ ಮಾಡಿ ಬಿಟ್ಟಿದ್ದಾರೆ ಎಲ್ಲರೂ. ಇವರೆಲ್ಲ ಈಗ ಒಮ್ಮೆ ಅವರು ಮಾಡ್ಲಿ, ಒಳ್ಳೇದಾಗಲ್ಲ. ನಾವು ಫುಲ್ ಸಪೋರ್ಟ್ ಮಾಡ್ತೇನೆ, ಹೊಸ ಪಕ್ಷ ಮಾಡಲಿ, ಅವ್ರು ನಮ್ದು ಫುಲ್ ವಿಜಯ್ ತರ ಅವರು ಮುಖ್ಯಮಂತ್ರಿ ಆಗ್ತಾರೆ. ಬೇಗ ಮಾಡಿಬಿಡ್ಲಿ, ಅಲ್ಲಲ್ಲ ಮಾಡಿಬಿಡ್ಲಿ ಅವ್ರು ಬೇಗ. ಅವರು ವಿಜಯ್ ತರ ಏನು ಆಗಿದಲ್ಲ, ಯಾವ್ದು ನಮ್ಮ ತಮಿಳ್ನಾಡು ತರ ಇವರು ಸಕ್ಸಸ್ಫುಲ್ ಆಗ್ತಾರೆ, ಗ್ಯಾರಂಟಿ. ಬೇಗ ಯತ್ನಾಳ್ ಅವರು ಇದನ್ನ ಪರ ಮಾಡಲಿ. ಯಾರು ಮಾಡಂಗಿಲ್ಲ, ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡಕತ್ತಾರ. ಹೆಂಗಾರು ಮಾಡಿ ವಾಪಸ್ ತಗೋರಿ, ನನಗೊಂದು ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ಅಂತ ಅಷ್ಟೇ ಅವ್ರದ್ದು. ಒಂದೊಂಥರ ಪಕ್ಷ ಮಾಡ್ತಾರೆ, ಇನ್ನೊಂದ್ ಕಡೆ ಬಿಜೆಪಿ ಮೇಲೆ ಅವರು ಬೇಡ ಅಂತಿದ್ದಾರೆ ಅಂತೇಳಿ ಇವ್ರು ಉಚ್ಚಾಟಿತರ ಅದ ರೀ ಬಿಜೆಪಿಯಿಂದ. ಬಿಜೆಪಿ ವ್ಯಾಮೋಹ ಹೋಗಿಲ್ಲ ಇವ್ರಿಗೆ. ಇವ್ರು ತಾಕತ್ತಿದ್ರ ದಮ್ಮಿದ್ರ ಇವರು JCB ಪಾರ್ಟಿ ಮಾಡಲಿ. ವಿಜಯನ್ ಗತ್ಲೆ ಇವತ್ತೊಂದು ದಿವಸ ಇವ್ರು ಬಂದು ಮುಖ್ಯಮಂತ್ರಿ ಆಗಲಿ. ಬಿಜಾಪುರದವ್ರು ಮುಖ್ಯಮಂತ್ರಿ ಆಗ್ತಾ ಸಂತೋಷ ಅದ, ಆದ್ರೆ ಹಂಗೆ ಇವ್ರು ಮಾಡಂಗಿಲ್ಲ. ಇವ್ರು ಸುಮ್ಮನೆ JCB ತೋರಿಸೋದು ಅದಕ್ಕೆ ಹೆದರ್ಸಿ ನನಗೊಂದು ಬಾಳೆನಿಲ್ಲೋ ಬೇಡಿಕೆ, ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ನನಗೊಂದು. ಚುನಾವಣಾ ಪ್ರಚಾರಕ್ಕೆ ವಾಹನ ತೊಗೊಂಡ್ರಿ, ಅದೆಲ್ಲ ನಾಟಕರಪ್ಪ, ಅಲ್ಲ ಪಾರ್ಟ್ ಆಫ್ ಸ್ಟ್ರಾಟಜಿ.